ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ನಿರೀಕ್ಷೆಯಲ್ಲಿರುವ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಇಲ್ವಾ? ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಸಿಗುತ್ತಾ ರಿಲೀಫ್? ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಜಾಮೀನು ಆದೇಶ ಹೊರಬೀಳಲಿದೆ. ಸಂಜೆ 4:30ಕ್ಕೆ ಆದೇಶವನ್ನ ಕೋರ್ಟ್ ಪ್ರಕಟ ಮಾಡಲಿದೆ. ವಾದ ಪ್ರತಿವಾದ ಆಲಿಸಿ ಇವತ್ತಿಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿತ್ತು. ಸೊ ಹೀಗಾಗಿ A1 ಆರೋಪಿ ಅವರ ಒಂದು ಜಾಮೀನು ಭವಿಷ್ಯ ಏನಾಗುತ್ತೆ, A7 ಅನುಕುಮಾರ್ ಜಾಮೀನು ಭವಿಷ್ಯ ಏನಾಗುತ್ತೆ, ಈ ಎರಡು ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಇವತ್ತು ಆದೇಶವನ್ನು ಕಾಯ್ದಿರಿಸಲಾಗಿದೆ. ಸಂಜೆ 4:30ಕ್ಕೆ ಆದೇಶವನ್ನು ಪ್ರಕಟ ಮಾಡಲಿದೆ ಕೋರ್ಟ್. ಜಾಮೀನು ಸಿಗುತ್ತಾ ಇಲ್ವಾ, ಇದು ಬಹಳ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದರೆ SPP ತಮ್ಮ ವಾದವನ್ನು ಮಾಡಿದರು. ಫೆಬ್ರವರಿ ತಿಂಗಳಿನಲ್ಲಿ ರೇಣುಕಾಸ್ವಾಮಿ ತನ್ನ ಬೆತ್ತಲೆ ಫೋಟೋವನ್ನು ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾ ಖಾತೆಗೆ ಕಳಿಸಿದ್ದ. ಜೂನ್ನಲ್ಲಿ ಈ ಬಗ್ಗೆ ಆಕೆ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದಾರೆ. ಫೆಬ್ರವರಿಯಲ್ಲಿ ಕಳಿಸಿದ್ದನ್ನು ಜೂನ್ನಲ್ಲಿ ಅವರು ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದಾರೆ. ಇದು ಯಾಕೆ ಅನ್ನೋ ಅನುಮಾನ ಮೂಡಿಸುತ್ತೆ. ಪವನ್ಗೆ ರೇಣುಕಾಸ್ವಾಮಿ ನಂಬರ್ ನೀಡಿದ್ರು ಪವಿತ್ರ ಗೌಡ. ಪವಿತ್ರ ಅಂತ ಭಾವಿಸಿ ಪವನ್ ರೇಣುಕಾಸ್ವಾಮಿ ಇಬ್ಬರು ಕೂಡ ಮೆಸೇಜ್ ವಿನಿಮಯ ಮಾಡಿಕೊಂಡಿದ್ದಾರೆ. ಸೊ ಆ ಸಂದರ್ಭದಲ್ಲೇ ಪವನ್ ಮೊಬೈಲ್ನಲ್ಲಿ ಪವಿತ್ರ ಗೌಡ ಕೂಡ ಒಮ್ಮೆ ರೇಣುಕಾಸ್ವಾಮಿಯ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ SPP ತಮ್ಮ ವಾದದಲ್ಲಿ ಇಟ್ಟಿದ್ದಾರೆ. ಸೊ ಆ ಮಾತು ಏನಾಗಿತ್ತು, ಅದರ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಇದೆಲ್ಲವೂ ಅಂತ ವಿವರಿಸ್ತಾ ಹೋಗಿದ್ದಾರೆ. ಅಪಹರಣ ಬಳಿಕ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಪವಿತ್ರ ಹಲ್ಲೆ ನಡೆಸಿದ್ರು. ಶೆಡ್ಗೆ ಇವರು ಕೂಡ ಹೋಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳು ಕೂಡ ಇದೆ. ಮತ್ತು ಹಲ್ಲೆ ನಡೆಸಿದ್ದಾರೆ. ಹಲ್ಲೆ ನಡೆಸಿ ಆ ಒಂದು ಸ್ಥಳದಲ್ಲಿ ಇದ್ದಂತಹ ಹೊತ್ತಿನಲ್ಲೇ ಅವರ ಚಪ್ಪಲಿಗೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆ ಮೆತ್ಕೊಂಡಿತ್ತು. ಇದು FSL ರಿಪೋರ್ಟ್ನಲ್ಲಿ ಖಾತ್ರಿ ಕೂಡ ಆಗಿತ್ತು. FSL ವರದಿಯಲ್ಲಿ ರಕ್ತದ ಕಲೆ ರೇಣುಕಾಸ್ವಾಮಿಯದ್ದೇ ಅನ್ನೋದು ದೃಢಪಟ್ಟಿದೆ. ಅದು ಕೂಡ ಮಗದೊಂದು ಸಾಕ್ಷ್ಯವಾಗುತ್ತೆ. ಆಕೆ ಘಟನಾ ಸ್ಥಳದಲ್ಲಿ ಇದ್ರು ಮತ್ತು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಅಂತ ವಾದಿಸಿದ್ದಾರೆ. ಪವಿತ್ರ ಗೌಡ ಕೊಲೆ ಮಾಡಿದ್ದಾರೆ ಅನ್ನೋದು ಕಪೋಲ ಕಲ್ಪಿತ ಅಂತ ಪವಿತ್ರ ಗೌಡ ಪರ ವಕೀಲರು ತಮ್ಮ ವಾದವನ್ನು ಇಟ್ಟಿದ್ರು. ಪವಿತ್ರ ಗೌಡ ಹತ್ಯೆಯನ್ನು ಮಾಡುವಂತಹ ಯಾವುದೇ ರೀತಿಯಾದಂತಹ ಸಂಚನ್ನು ರೂಪಿಸಿರಲಿಲ್ಲ. ಕೊಲೆಯ ಸಂಚಿನಲ್ಲಿ ಪವಿತ್ರ ಗೌಡ ಅವರು ಭಾಗಿನೇ ಆಗಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಅವರ ಪರ ವಕೀಲರು ವಾದವನ್ನು ಮಾಡಿದರು. ದರ್ಶನ್ ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಪವಿತ್ರ ಗೌಡ ಅವರನ್ನು ಕರೆದುಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗೇಶ್ ರಿಂದ. ನಾಗೇಶ್, 2:45ಗೆ ಆದೇಶ ಹೊರಗೆ ಬರಬಹುದು ಅಂತ ಹೇಳಲಾಗ್ತಿತ್ತು. ಈಗ 4:30 ಅಂತ ಹೇಳ್ತಿದ್ದಾರೆ. ಏನಾಗ್ತಿದೆ? ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಈಗಾಗಲೇ CCH ಕೋರ್ಟ್ 57 ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಮಾಡಲಾಗಿದ್ದು, ಆ ಆದೇಶವನ್ನ ಇವತ್ತು 4:30 ಕಾಯ್ದಿರಿಸಿರುವಂತದ್ದು. ಇವತ್ತು 4:30 ಆದೇಶ ಹೊರಬೀಳಲಿದೆ. ಸಾಮಾನ್ಯವಾಗಿ ಆರೋಪಿ ಪವಿತ್ರ ಗೌಡಗೆ ಆದೇಶ ಏನಾಗುತ್ತೆ ಅನ್ನುವಂತ ಟೆನ್ಷನ್ ಸಹಜವಾಗಿಯೇ ಇದ್ದಂತೆ ಕಾಣ್ತಾ ಇದೆ. ಪ್ರಕರಣದಲ್ಲಿ ಈಗಾಗಲೇ ಎರಡೂ ಕಡೆ ವಾದವನ್ನ ಆಲಿಸಿರುವಂತ ನ್ಯಾಯಾಧೀಶರು 4:00ವರೆಗೆ ಜಾಮೀನ ಅಥವಾ ಇಲ್ಲ ಅನ್ನುವಂತ ಆದೇಶವನ್ನ ಹೊರಬೀಳಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಡೆ ವಾದ ಪ್ರತಿವಾದ ಎರಡೂ ಆಗಿರುವಂತದ್ದು. ಪವಿತ್ರ ಗೌಡ ಪರ ವಕೀಲರು ಈ ಪ್ರಕರಣದಲ್ಲಿ ಡೈರೆಕ್ಟ್ ಆಗಿ ಪವಿತ್ರ ಗೌಡ ಭಾಗಿಯಾಗಿಲ್ಲ, ಅವರಿಗೆ ಜಾಮೀನನ್ನು ಕೊಡಬೇಕು. ಜೊತೆಗೆ ಆರೋಪಿ ಮಹಿಳೆ ಆಗಿರೋದ್ರಿಂದ 437 ಅಡಿಯಲ್ಲಿ ಮೈನರ್ ಅಥವಾ ಮಹಿಳೆ ಆದಂತ ಸಂದರ್ಭದಲ್ಲಿ ಆ ಒಂದು ಸೆಕ್ಷನ್ ಅಲ್ಲಿ ಅವರಿಗೆ ಜಾಮೀನನ್ನು ನೀಡಬೇಕು ಅನ್ನುವಂತ ಮನವಿಯನ್ನು ಮಾಡಿದ್ರೆ, ಈ ಪ್ರಕರಣದಲ್ಲಿ SPP ಅವರು ಕೂಡ ಪವಿತ್ರ ಗೌಡ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ. ಜೊತೆಗೆ ಫೆಬ್ರವರಿಯಲ್ಲಿ ಈ ಪ್ರಕರಣದ ಕೊಲೆ ಆಗಿರುವಂತ ವ್ಯಕ್ತಿ ಆತನಿಗೆ ನ್ಯೂಡ್ ಫೋಟೋವನ್ನ ಕಳಿಸ್ತಾರೆ. ಅದಾದ ನಂತರ ಜೂನ್ ನಲ್ಲಿ ಪವನ್ ಎಂಬ ಆರೋಪಿಗೆ ಆಕೆ ಈ ವಿಚಾರವನ್ನ ತಿಳಿಸ್ತಾಳೆ. ಅದಾದ ನಂತರ ಪವನ್ ಅವರ ಮೊಬೈಲ್ ನಲ್ಲಿ ಈಕೆ ಮಾತನಾಡಿರುವಂತ ವಿಚಾರಗಳು ಕೂಡ ನಮಗೆ ಸಾಕ್ಷಿ ಸಿಕ್ಕಿದೆ. ಹಾಗಾಗಿ A1 ಆರೋಪಿಗೆ ಜಾಮೀನನ್ನು ಕೊಡಬೇಕು. ವಿಶೇಷವಾಗಿ ಈ ಪ್ರಕರಣದ A1 ಆರೋಪಿ ಆಗಿದ್ದು, ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಕೂಡ ಇನ್ನು ಸಲ್ಲಿಕೆ ಆಗಿಲ್ಲ. ಹಾಗಾಗಿ ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರಬಹುದು. ಆ ಕಾರಣಕ್ಕಾಗಿ ಆರೋಪಿಗಳಿಗೆ ಜಾಮೀನನ್ನ ಯಾವುದೇ ಕಾರಣಕ್ಕೂ ನೀಡಬಾರದು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನ್ಯಾಯಾಧೀಶರು ಆದೇಶವನ್ನು ಕಾಯ್ದಿರಿಸಿದ್ದು ಏನಾಗತ್ತೆ ಅನ್ನುವಂಥದ್ದು ಸದ್ಯ ಕುತೂಹಲಕಾರಿಯಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.